Hello children, let's begin today's lesson from 5th standard maths chapter 8 fractions. Let's continue. So in today's class, let us learn about how these fractions we can convert into the lowest terms. Lowest terms ಗೆ ಹೇಗೆ convert ಮಾಡೋದು ಅಂತ. So see, in the example you can see 6 upon 10. ಇದನ್ನು lowest form ಅಲ್ಲಿ ಅಂದರೆ ಸಿಂಪಲ್ ಫಾರ್ಮಲ್ಲಿ ಯಾವ ಥರ ಮಾಡಬೇಕು ಅಂತ. ಸೊ ಈ ಥರ ಇದ್ದಾಗ ಎರಡೂ ಟೇಬಲ್ಲು ಈ 6 ಮತ್ತು 10 ಯಾವ ಟೇಬಲಲ್ಲಿದೆ ಎರಡೂ ಒಂದೇ ಸೇಮ್ ಟೇಬಲಲ್ಲಿ ಇರೋದು ನೋಡಬೇಕು. ಸೊ 2 3s 6 ಆಗುತ್ತೆ, 2 5s 10 ಆಗುತ್ತೆ. ಈ 5 3 ಮತ್ತು 5 ಏನಾಗುತ್ತೆ, ಅದರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಆಗುತ್ತೆ. ಸೊ ಲೆಟ್ ಮಿ ಟೀಚ್ ಯು ಒನ್ ಮೋರ್ ಥಿಂಗ್. 10 upon 25 ಇದರದ್ದು ಸಿಂಪ್ಲೆಸ್ಟ್ ಫಾರ್ಮ್ ತೊಗೊಳ್ಳಿ. 2ದಲ್ಲಿ ಇದು ಡಿವೈಡ್ ಆಗೋದಲ್ಲ. 2ದಲ್ಲಿ ಇದು ಡಿವೈಡ್ ಆಗದೆ ಇದ್ದಾಗ ನಾವೇನು ಮಾಡಿರ್ತೀವಿ, ಸೊ ಇದು ಎರಡೂ ಈ ನಂಬರ್ 10 upon 25 ಒಂದೇ ಟೇಬಲಲ್ಲಿ ಅದು 2 ಟೇಬಲ್ ತೊಗೊಂಡು 25 ಬರಲ್ಲ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ 5. ಸೊ 5 ಎಷ್ಟು ಜಾ ಇದೆ, 5 2s, ನೆಕ್ಸ್ಟ್ 5 5s. ಇದು ಸಿಂಪ್ಲೆಸ್ಟ್ ಫಾರ್ಮ್. ಇನ್ನು ಇದು ನಿಮಗೆ ಯಾವ ಥರ ಮಾಡ್ಬೋದು ಅಂದರೆ, ನೀವು ಡೈರೆಕ್ಟ್ ಎಲ್ ಸಿ ಎಮ್ ಇದು ಮಾಡ್ತಿರಲ್ಲ, ಎಲ್ ಸಿ ಎಮ್ ತೆಗೆಯುವಾಗ. ಸೊ ನೋಡಿರಿ, 5 2s 5 5s, ಸೊ 2/5 ಈ ಥರನೂ ಮಾಡ್ಬೋದು. ಬಟ್ ನಿಮಗಿದು ಈಸಿ ಆಗಿರ್ತದೆ ಯಾವ ಟೇಬಲಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ಮತ್ತೊಂದು ತೊಗೊಳ್ಳೋಣ, 6 and 15. ಇದ್ರ ಸಿಂಪ್ಲೆಸ್ಟ್ ಫಾರ್ಮ್ ಮಾಡಿರಿ ಅಂದರೆ 3 ಟೇಬಲಲ್ಲಿ ಬರುತ್ತೆ. ಸೊ 3 ಎಷ್ಟು ಜ 6, 3 2s 6, 3 ಎಷ್ಟು ಜ 3 5s, ಸೊ 2/5. ದಿಸ್ ಈಸ್ ದಿ ಸಿಂಪ್ಲೆಸ್ಟ್ ಫಾರ್ಮ್. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲೇನು ಹೇಳಿದ್ದಾರೆ, ಯು ಹ್ಯಾವ್ ಟು ರೆಡ್ಯೂಸ್ ದಿಸ್ ಫ್ರ್ಯಾಕ್ಷನ್ ಟು ದಿ ಲೋವೆಸ್ಟ್ ಟರ್ಮ್ಸ್. ನಿಮಗೆ ಅವರು ಡೈರೆಕ್ಟ್ಲಿ ಹೇಳಿದ್ದಾರೆ, ಯು ಹ್ಯಾವ್ ಟು ಡಿವೈಡ್ ದಿಸ್ ಬೈ 2. ಸೇಮ್ ಬರ್ಕೋತೀರಾ, ಇದನ್ನು ಡಿವೈಡ್ ಬೈ 2 ಬರೀತೀರಿ. ಡಿವೈಡ್ ಮಾಡಿದಾಗ ಏನು ಬರುತ್ತೆ, 2ದಿಂದ ಡಿವೈಡ್ ಮಾಡಿದಾಗ ನೋಡಿರಿ, 2 ಎಷ್ಟು ಜಾ 2, 2 1s 2, 2 ಎಷ್ಟು ಜಾ 4, 2 2s 4. ನೋಡಿರಿ, 2 2s 4. ಸೊ 2 ಎಷ್ಟು ಜಾ ಅಂದರೆ ಈ ಇನ್ ಬಿಟ್ವೀನ್ ಇರೋದನ್ನು ಇಲ್ಲಿ ಬರಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ 2ದಿಂದನೇ ಡಿವೈಡ್ ಮಾಡಬೇಕು. 2 ಎಷ್ಟು ಜಾ 6, 2 3s, 2 ಎಷ್ಟು ಜಾ 8, 2 4s. ದ ಸೇಮ್ ವೇ ಯು ಹ್ಯಾವ್ ಟು ಡಿವೈಡ್ ದಿಸ್ ಬೈ 3. ಈಸಿ ಇದೆ. ಸೇಮ್ ನಂಬರನ್ನು 3 ಎಷ್ಟು ಜಾ 21, 3 7s, 3 ಎಷ್ಟು ಜಾ 24, 8s. ಆ ಎಷ್ಟು ಜಾ ಇದೆಯಲ್ಲ ಅದನ್ನು ನೀವು ಬರೆದ್ರೆ ಈಸಿ ಇದೆ. ಸೊ ಫಾರ್ ಎಕ್ಸಾಂಪಲ್ ಮತ್ತೊಂದು ನೋಡೋಣ, 3ದಿಂದ ಡಿವೈಡ್ ಮಾಡಿದ್ದು 3 ಎಷ್ಟು ಜಾ 9, 3 3s, 3 ಎಷ್ಟು ಜಾ 12, 3 4s. ಸೊ ಸೇಮ್ ವೇ ಯು ಹ್ಯಾವ್ ಟು ಸಾಲ್ವ್ ದಿಸ್. ನೆಕ್ಸ್ಟ್ ಹಿಯರ್ ಯು ಹ್ಯಾವ್ ಟು ಸರ್ಕಲ್ ದೀಸ್ ಫ್ರ್ಯಾಕ್ಷನ್ಸ್ ಇನ್ ದಿ ಲೋವೆಸ್ಟ್ ಫಾರ್ಮ್. ಅಂದರೆ ಆಲ್ರೆಡಿ ಸರ್ಕಲ್ ಲೋವೆಸ್ಟ್ ಫಾರ್ಮ್ ಆಗುತ್ತೆ. ಅದಕ್ಕೆ ಮತ್ತೆ ನೀವು ಲೋವೆಸ್ಟ್ ಯಾವ ಟೇಬಲಲ್ಲೂ ಇಲ್ಲದೆ ಇರೋದು. ಸೊ 4 ಮತ್ತು 7 ಮತ್ತೆ ಲೋವೆಸ್ಟಲ್ಲಿ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಸರ್ಕಲ್ ಮಾಡಿರಿ. ಇದು ಡಿವೈಡ್ ಮಾಡೋಕ್ಕಾಗುತ್ತೆ 3ದಿಂದ. ಸೊ 3 2s 6, 3 3s 9 ಆಗುತ್ತೆ. ಸೊ ಯು ಕೆನಾಟ್ ಫರ್ದರ್ ಡಿವೈಡ್ ಇಟ್. ಇದು 2 1s 2 5s ಆಗುತ್ತೆ. ಸೊ ಸರ್ಕಲ್ ಲೋವೆಸ್ಟ್ ಫಾರ್ಮ್ ಇದಕ್ಕೆ ಮಾಡಿ ಹೇಳ್ತಾರೆ. ಸೊ 1 C and D, A C D is ಲೋವೆಸ್ಟ್ ಅಂತ ಸರ್ಕಲ್ ಮಾಡಿದ್ದೀನಿ. ನೆಕ್ಸ್ಟ್ ರೆಡ್ಯೂಸ್ ದಿಸ್ ಫ್ರ್ಯಾಕ್ಷನ್ ಟು ಲೋವೆಸ್ಟ್ ಟರ್ಮ್ಸ್. ರೆಡ್ಯೂಸ್ ಮಾಡಬೇಕು. ನೋಡಿರಿ, ಈಗ ಲಾಸ್ಟ್ ಇಲ್ಲಿ ಮಾಡಿದ್ವಲ್ಲ ಇದೇ ಥರ, ಬಟ್ ಅವ್ರು ಏನು ಹೇಳಿದರೆ ಡೈರೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಯಾವುದಾದ್ರೂ ಟೇಬಲಲ್ಲಿ ಮಾಡ್ಬೋದು ನೀವು. ಎರಡೂ ಒಂದೇ ಟೇಬಲಲ್ಲಿ ಇರಬೇಕು. ಇದು 2 ಟೇಬಲಲ್ಲಿ 4 ಮತ್ತು 8 ಇದೆ. ಸೊ 4 2 ಬೇಡ, 4 ತೊಗೊಳ್ಳೋಣ. 4 1s 4, 4 2s 8. ನೆಕ್ಸ್ಟ್ 8 1s 8 3s. ಸೊ ಆ ನಂಬರ್ಸನ್ನು ಬರೀಬೇಕು. ನೋಡಿರಿ, 8 upon 24 ಅಂದರೆ 8 ಎಷ್ಟು ಜಾ 8 1s 8, 8 ಎಷ್ಟು ಜಾ 8 3s 24, 8 1s 8, 8 2s 16, 8 3s 24. ಸೊ 8 ಎಷ್ಟು ಜಾ ಈ ನಂಬರ್ಸನ್ನು ಬರಿಬೇಕಾಗತ್ತೆ. ಸೊ ಮತ್ತೊಂದು ತೊಗೊಳ್ಳೋಣ, 10/30, 10 1s 10, 10 3s 30. ಸೊ ಇನ್ ಬಿಟ್ವೀನ್ ಏನು ಬರುತ್ತೆ ಅದನ್ನು ಬರಬೇಕು. ಸೊ ಸಿಂಪಲ್ ಆಗಿದೆ. ಜಸ್ಟ್ ಟ್ರೈ ಯುವರ್ ಸೆಲ್ಫ್. ನೆಕ್ಸ್ಟ್ ಯು ಹ್ಯಾವ್ ಟು ರೆಡ್ಯೂಸ್ ದಿಸ್ ಫ್ರ್ಯಾಕ್ಷನ್ ಟು ದಿ ಲೋವೆಸ್ಟ್. ಅಂದರೆ 3 ಆಪ್ಷನ್ ಕೊಟ್ಟಾರೆ, ಯಾವುದು ರೆಡ್ಯೂಸ್ ಮಾಡಿದಾಗ ಲೆಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ.
ಸೊ ಲೆಸ್ ಮಾಡಿ ಡಿವೈಡ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. 4 3 ಝ 12, 4 4 ಝ 16 ಎರಡು ಟೇಬಲಲ್ಲಿರೋದು ಅವ್ರದ್ದೇ ಆಪ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದನ್ನು ತೊಗೊಂಡ್ರೆ 10 3 ಝ 30, 10 5 ಝ 50. ಸೊ ನೋಡಿಕೊಂಡು ವಿಚ್ ಈಸ್ ದ ರೈಟ್ ಥಿಂಗ್ ಯು ಹ್ಯಾವ್ ಟು ಪುಟ್ ದ ಟಿಕ್ ಮಾರ್ಕ್ ದೇರ್. ನೆಕ್ಸ್ಟ್ ನಿಮಗೆ ಅಡಿಷನ್ ಆಫ್ ಫ್ರ್ಯಾಕ್ಷನ್ಸ್ ಇದೆ. ಸೊ ಐ ಟೀಚ್ ಯು 2 ಸಮ್ಸ್, ಅಂದರೆ 1 ಅಥವಾ 2 ಸಮ್ಮನ್ನು ಹೇಳ್ತೀನಿ. ಎಲ್ಲ ಬಾಕಿ ಎಲ್ಲ ಸಮ್ಸ್ ಯು ಹ್ಯಾವ್ ಟು ಸಾಲ್ವ್ ಇನ್ ದ ಸೇಮ್ ವೇ. ಎಲ್ಲ ಸೇಮ್ ಅದೇ ರೀತಿ ಸಾಲ್ವ್ ಮಾಡೋದಿದೆ, ಸಿಂಪಲ್ ಆಗಿದೆ. ಸೊ ಲೆಟ್ ಅಸ್ ಟೇಕ್ ಫ್ರಮ್ ಯುವರ್ ಎಕ್ಸಸೈಸ್ ಓನ್ಲಿ. ನಾನೊಂದು 2-3 ಸಾಲ್ವ್ ಮಾಡ್ತೀನಿ, ಬಾಕಿದನ್ನು ನೀವು ಟ್ರೈ ಮಾಡಿ. unless until if you don't try, then it is very difficult for you to solve the sums. ನೀವೆಲ್ಲ ಸಮ್ ಸಾಲ್ವ್ ಮಾಡಿದ್ರೆ ನಿಮಗೆ, ನೀವು ಮಾಡ್ತಾ ಹೋದರೆ ನಿಮ್ಗೆ ಬರ್ತಾ ಹೋಗುತ್ತೆ. ಇಲ್ಲದೇ ನಿಮಗೆ ಅದೆಲ್ಲ ಟಫ್ ಅನಿಸ್ತಾ ಇರ್ತದೆ. ನೋಡಿ, ಆ್ಯಡ್ ದೀಸ್ ಫ್ರ್ಯಾಕ್ಷನ್ಸ್, ಫೈಂಡ್ ದ ಸಮ್ ಎಲ್ಲ ಡಿಟ್ಟುನೇ ಇದೆ. ಸೊ ಒಂದು ಸಿಂಪಲ್ ಆಗಿರೋದು, ಒಂದು 3 ಡಿಜಿಟ್ ಇರೋದು ಒಂದು ತೊಗೊಳ್ಳೋಣ, ಓಕೆನಾ. ಸೊ 2/3 ಪ್ಲಸ್ 1/5 ಪ್ಲಸ್ 3/10. ಸೊ ಇದನ್ನು ಆ್ಯಡ್ ಮಾಡಬೇಕು. ಈಗ ನಾನು ಹೇಳ್ತೀನಿ, ಜಸ್ಟ್ ಎಲ್ಲ ಡಿನಾಮಿನೇಟರ್ ಸೇಮ್ ಇದ್ದರೆ ಸೇಮ್ ಡಿನಾಮಿನೇಟರ್ ಬರೆದು ಮೇಲಿಂದ ಆ್ಯಡ್ ಮಾಡಿಬಿಡ್ತೀರಿ, ನ್ಯೂಮರೇಟರ್ ಆನ್ಸರ್ ಬರುತ್ತೆ. ಬಟ್ ಹಿಯರ್ ಯು ಹ್ಯಾವ್ ಆಲ್ ದ ಡಿಫ್ರೆಂಟ್ ಡಿನಾಮಿನೇಟರ್ಸ್. ಬೇರೆ ಬೇರೆ ಡಿನಾಮಿನೇಟರ್ ಇದ್ದಾಗ ಒಂದೇ ಡಿನಾಮಿನೇಟರ್ ಮಾಡ್ಕೋಬೇಕು. ಆವಾಗ ನೀವೇನು ಮಾಡಬೇಕು, ಯಾವಾಗಲೂ LCM ತೊಗೊಳ್ಬೇಕಾಗತ್ತೆ. LCM ಯಾವ ನಂಬರಿಂದ ತೊಗೊಳ್ಬೇಕು, ಡಿನಾಮಿನೇಟರ್ ನಂಬರಿಂದ ತೊಗೊಳ್ಬೇಕು. ಸೊ ಹೌ ಮೆನಿ ನಂಬರ್ಸ್ ಆರ್ ದ 3 5 10. ಆಲ್ವೇಸ್ ಯು ಹ್ಯಾವ್ ಟು ಡಿವೈಡ್ ಇಟ್ ಬೈ ದ ಸ್ಮಾಲರ್ ನಂಬರ್. ಫಸ್ಟ್ 2 ನಂಬರಲ್ಲಿ ಹೋಗುತ್ತಾ ನೋಡಿರಿ. 2 ಟೇಬಲಲ್ಲಿ 3 ಇಲ್ಲ, 5 ಇಲ್ಲ. ಸೊ ರೈಟ್ ಆ್ಯಸ್ ಇಟ್ ಈಸ್, ಓಕೆ. 2 5 ಝ 10. ನೆಕ್ಸ್ಟ್ 2 ಟೇಬಲಲ್ಲಿ ಇದು ಯಾವುದೂ ಇಲ್ಲ, 3ಗೆ ಹೋಗೋಣ. ಇದೆಲ್ಲ ನಿಮಗೆ ಪ್ರೈಮ್ ನಂಬರ್ಸ್ ಬರ್ತದೆ, ಓಕೆನಾ. ಅಂದರೆ ಈವನ್ ನಂಬರ್ಸ್ ಬರಲ್ಲ, 2 ಬಿಟ್ಟು 4 6 ಆ ಥರ ಬರಲ್ಲ, ಎಲ್ಲ ಪ್ರೈಮ್ ನಂಬರ್ಸ್ 3 5 7 ಆ ಥರ ಆಡ್ ನಂಬರ್ಸ್ ಬರುತ್ತೆ. ಸೊ ನೆಕ್ಸ್ಟ್ 3 1 ಝ 3. ನೆಕ್ಸ್ಟ್ 5 ಟೇಬಲಲ್ಲಿ ಇಲ್ಲ, ಓಕೆ. ದೆನ್ ಯು ಹ್ಯಾವ್ ಟು ಗೋ ವಿತ್ ದ 5. ಸೊ ರೈಟ್ ಆ್ಯಸ್ ಇಟ್ ಈಸ್ 1 5 1 ಝ 5 1 ಝ. LCM ಈಸ್ 2 multiplied by 3 multiplied by 5. ಸೊ ವಾಟ್ ಈಸ್ ದಿ LCM? 5 3 ಝ 15, 15 2 ಝ 30. 30 is available in all these 3 numbers. ಸೊ ಸೇಮ್ ಬರ್ಕೊಳ್ಳಿ, ಇದು ನಂಬರ್ ನೋಡ್ಕೊಳ್ರಿ, ಒಂಥರ ನೀಟಾಗಿ ಸಮ್ ನೋಡ್ಕೊಳ್ಳಿ. ಸೊ 2/3. ಸೊ ಕೆಳಗಿರುತ್ತಲ್ಲ ಡಿನಾಮಿನೇಟರ್, ಈ ಡಿನಾಮಿನೇಟರ್ಸ್ ತೊಗೊಂಡು ನೀವು LCM ಮಾಡಿದ್ದೀರಾ. ಸೊ 3 ಎಷ್ಟು ಝ 30, 3 10 ಝ 30. ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ to get 30, you have to multiply this by 10 in the both the numerator and denominator, both the sides. ನೆಕ್ಸ್ಟ್ ಏನು ಹಾಕ್ತೀರಾ, ಪ್ಲಸ್ಸಿಗೆ ಪ್ಲಸ್ ಹಾಕ್ತೀರಾ. ಸೊ 1/5ಗೆ 1/5 ಬರೀತೀರಾ. ನೆಕ್ಸ್ಟ್ 5 ಎಷ್ಟು ಝ 30, 5 6 ಝ 30. ನೆಕ್ಸ್ಟ್ ಸೇಮ್ ಮಲ್ಟಿಪ್ಲೈ ಮಾಡ್ತೀರಾ ಮೇಲೆ. ಮತ್ತೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ಬ್ರ್ಯಾಕೆಟ್ ಹಾಕೊಂಡ್ಬಿಡ್ರಿ, ಯಾಕಂದರೆ ಇಲ್ಲಿ ಪ್ಲಸ್ ಹಾಕೋಣದ. ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್. ನೆಕ್ಸ್ಟ್ 3/10. 10 ಎಷ್ಟು ಝ 30, 10 3 ಝ. ಸೇಮ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 3, ಓಕೆನಾ. ಈಗ ಮಲ್ಟಿಪ್ಲೈ ಮಾಡಿ, ಸಿಂಪಲ್ ಮಲ್ಟಿಪ್ಲಿಕೇಶನ್. 10 2 ಝ 20, 10 3 ಝ 30. ನೆಕ್ಸ್ಟ್ 6 1 ಝ 6, 5 6 ಝ 30. ನೆಕ್ಸ್ಟ್ 3 3 ಝ 9, 10 3 ಝ 30. ಸೊ ನಾವು ಯು ಗಾಟ್ ಆಲ್ ದ ಡಿನಾಮಿನೇಟರ್ಸ್ 30. ಈಗ ನಿಮಗೆ ಸಿಂಪಲ್ ಆಗುತ್ತೆ ಸಮ್. ಏನಾಗುತ್ತೆ, 30 ಎಲ್ಲ ಸೇಮ್ ಇದ್ದಾಗ ಸೇಮ್ 30, 20 ಪ್ಲಸ್ 6 ಪ್ಲಸ್ 9, 20 ಪ್ಲಸ್ 9 29, 29 ಮತ್ತು 6 29, 30 31 32 33 34 35. ಏನಾಗುತ್ತೆ ಇದು, 35 ಡಿವೈಡೆಡ್ ಬೈ 30. ಇನ್ನೂ ಇದು ನೀವು ಫರ್ದರ್ ಲೋವೆಸ್ಟ್ ಫಾರ್ಮಿಗೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಮಾಡಬೇಕಂದ್ರೆ ನೋಡಿರಿ, 30 1 ಝ 30, 5 ಉಳಿಯುತ್ತೆ. ಆ 5ಅನ್ನು ಮೇಲೆ ಬರೀತೀರ, 30ಗೆ 30. ಇದು ಈ ಥರ ಮಾಡೋ ಮೆಥಡ್. ಅಡಿಷನ್, LCM ತೆಗೆದು ಎಲ್ಲ ಡಿನಾಮಿನೇಟರ್ ಸೇಮ್ ಮಾಡಿ, ದೆನ್ ಯು ಹ್ಯಾವ್ ಟು ಸಾಲ್ವ್ ದ ಸಮ್. ಇದು 3 ಡಿಜಿಟ್ ಇರೋವಂಥ ಒಂದು ಸಮ್ ತೊಗೊಂಡಿದ್ದೀನಿ. ದ ಸೇಮ್ ವೇ ಎಲ್ಲ ಸಮ್ಸು ಅದೇ ಥರ ಇದೆ. ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ಇದನ್ನು ನೀವು ಕನ್ವರ್ಟ್ ಮಾಡಿಕೊಂಡ್ರೆ ಒಂದು ನಂಬರ್ ಬರುತ್ತೆ. ಆ ನಂಬರಿಂದನೇ ಮತ್ತೆಲ್ಲ ಸಾಲ್ವ್ ಮಾಡ್ತಾ ಹೋಗಬೇಕು. ಒಂದು ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಸಮ್ ಸಾಲ್ವ್ ಮಾಡೋಣ, ಓಕೆನಾ. ನೋಡಿರಿ, ಇಲ್ಲೆಲ್ಲ ಮತ್ತೆ ಡಿನಾಮಿನೇಟರ್ ಸೇಮೇ ಇದೆ. ಈಸಿ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ಬೋದು ನೀವು. ಇಲ್ಲ ಇದೇ ತೊಗೊಳ್ಳೋಣ, LCM ತೆಗೆಯೋದಿರುತ್ತೆ, ಓಕೆನಾ. ಸೊ ಇದನ್ನು
3 1 by 8 plus 3 by 4 plus 1 5 by 12. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಇಂಪ್ರಾಪರ್ ಫ್ರ್ಯಾಕ್ಷನ್ ಮಾಡಿ. 8 3 ಝಾ 24, 24 1 25 by 8. ಯಾಕಂದರೆ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಬೇಕು. ನೆಕ್ಸ್ಟ್ ಇದು ಆ್ಯಸ್ ಯೂಶುವಲ್ ಇದೆ. ಸೊ ಹಿಯರ್ 12 1 ಝಾ 12, 12 5 17. ಓಕೆನಾ? 12 13 14 15 16 17. ಓಕೆ, ಈಗ ಇದರದ್ದು ಅಷ್ಟು ಡಿನಾಮಿನೇಟರ್ ಬೇರೆದಿದೆ. ಸೊ ಎಲ್ ಸಿ ಎಮ್ ತೊಗೊಳ್ಳೋಣ. 8 4 12. ಗೋ ವಿತ್ ದ ಸ್ಮಾಲೆಸ್ಟ್ ನಂಬರ್. 2 4 ಝಾ 8, 2 2 ಝಾ 2 6 ಝಾ. ನೆಕ್ಸ್ಟ್ 2 2 ಝಾ 2 1 ಝಾ 2 3 ಝಾ. ನೆಕ್ಸ್ಟ್ 2 1 ಝಾ ಆ್ಯಸ್ ಇಟ್ ಈಸ್ ಬರೀರಿ. ಇದನ್ನು ಯಾವ ಟೇಬಲಲ್ಲೂ ಇಲ್ಲ, ಅದಕ್ಕೆ ಅಂದರೆ 2 ಟೇಬಲ್ ಇಲ್ಲ. ನೆಕ್ಸ್ಟ್ 3 1 ಝಾ. ಸೊ 2 multiplied by 2 multiplied by 2 multiplied by 3. 3 2 ಝಾ 6, 6 2 ಝಾ 12, 12 2 ಝಾ 24. ಸೊ 24 ಇಸ್ ದಿ ಎಲ್ ಸಿ ಎಮ್. ಅಂದರೆ ಇದಷ್ಟು ಟೇಬಲಲ್ಲಿ 24 ಬರುತ್ತೆ. ಸೊ ನಿಮಗೇನಾಗುತ್ತೆ, ಆ್ಯಸ್ ಯೂಶ್ವಲ್ ಬರ್ಕೊಳ್ರಿ. 25 ಡಿವೈಡೆಡ್ ಬೈ 8. ಓಕೆನಾ? 8 ಎಷ್ಟು ಝಾ 24, 8 3 ಝಾ 24. ಸೇಮ್ 3 ಇದನ್ನು ಮಾಡ್ಕೊಳ್ರಿ. ಓಕೆನಾ? ಮಲ್ಟಿಪ್ಲೈ. ನೆಕ್ಸ್ಟ್ 3 4, 4 ಎಷ್ಟು ಝಾ 24, 4 6 ಝಾ. ಓಕೆನಾ? ನೆಕ್ಸ್ಟ್ 17 by 12, 12 ಎಷ್ಟು ಝಾ 24, 12 2 ಝಾ. ಸೊ ನೆಕ್ಸ್ಟ್ 25 3 ಝಾ 75, 8 3 ಝಾ 24 ಪ್ಲಸ್ 6 3 ಝಾ 18, 4 6 ಝಾ 24. ನೆಕ್ಸ್ಟ್ 17 2 ಝಾ 34, 24ಗೆ 24. ಈಗ ಇದಷ್ಟು ನಿಮ್ಗೆ ಏನಾಗುತ್ತೆ, ಸೇಮ್ 24 ಕಾಮನ್ ಆಗಿ ಡಿನಾಮಿನೇಟರ್ ಬಂತು. ಸೊ 75 ಪ್ಲಸ್ 18 ಪ್ಲಸ್ 34 ಆ್ಯಡ್ ಮಾಡಿ ಆನ್ಸರ್ ಬರೆದ್ರೆ ಆಗೋಯ್ತು. ಆ್ಯಡ್ ಮಾಡೋಣ. 75 18, 8 5 3 ನಂಬರ್ ತೊಗೊಂಡ್ಬಿಡೋಣ. 34, 8 5 13, 13 14 15 16 17, 1 ಕ್ಯಾರಿ. 7 3 10 11 12, 127 by 24. ಇನ್ನು ಫರ್ದರು ಡಿವೈಡ್ ಮಾಡ್ಬೋದು. ಈಗ ಈ ಸಮ್ ಯಾವ ಥರ ಮಾಡೋದಂತ ಗೊತ್ತಾಯ್ತಲ್ಲ ನಿಮಗೆ. ಈ ಥರ ನೀವು ಸಮ್ಮನ್ನು ಸಾಲ್ವ್ ಮಾಡಬೇಕು. ಓಕೆನಾ? ಟ್ರೈ ಯುವರ್ ಸೆಲ್ಫ್. ನಾನು ಎಲ್ಲ ಮೇನ್ಸಲ್ಲಿ 1 1 2 2 ಸಮ್ಸ್ ಮಾಡಿದ್ದೀನಿ. ಯು ಜಸ್ಟ್ ಟ್ರೈ ಯುವರ್ಸ್. ನೀವು ಸಮ್ಸನ್ನು ಮಾಡಿರಿ. ನೀವು ಸಮ್ಸ್ ಮಾಡಿದಾಗ ಮಾತ್ರ ನಿಮಗೆ ಸಮ್ಸ್ ಮಾಡೋಕ್ಕೆ ಬರುತ್ತೆ. ಸೊ ಯು ಟ್ರೈ ಯುವರ್ ಸೆಲ್ಫ್. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ addition of fractions. Thank you children.